ನಿನ್ನೆ ಮೇ 7ರಂದು ಮಳೆಯಿಂದ ಅಡ್ಡಿಪಡಿಸಿದ ಐಪಿಎಲ್ 2026ರ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಎಲ್ಎಸ್ಜಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ವಿರುದ್ಧ ಡಿಎಲ್ಎಸ್ ಪದ್ಧತಿಯ ಮೂಲಕ ಭರ್ಜರಿ ಗೆಲುವು ಸಾಧಿಸಿದೆ. ಲಕ್ನೋದಲ್ಲಿರುವ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕಾನ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಈ ಮಹತ್ವದ 50ನೇ ಪಂದ್ಯ ನಡೆಯಿತು. ಈ ಗೆಲುವು ಎಲ್ಎಸ್ಜಿ ತಂಡಕ್ಕೆ ಒಂದು ಪ್ರಮುಖ ತಿರುವು ತಂದುಕೊಟ್ಟಿದೆ. ನಾಯಕ ರಿಷಭ್ ಪಂತ್ ನೇತೃತ್ವದಲ್ಲಿ ಈ ಸೀಸನ್ನ ತಮ್ಮ 3ನೇ ಗೆಲುವನ್ನು ದಾಖಲಿಸಿರುವ ಎಲ್ಎಸ್ಜಿ ಲೀಗ್ ಅಂಕಪಟ್ಟಿಯಲ್ಲಿ ಈ ಹಿಂದೆ ಕೊನೆಯ ಸ್ಥಾನದಲ್ಲಿದ್ದರೂ ಸಹ ಇದು ಅವರ ಪ್ಲೇಆಫ್ ಆಕಾಂಕ್ಷೆಗಳಿಗೆ ಅತ್ಯಗತ್ಯ ಉತ್ತೇಜನ ನೀಡಿದೆ. ರಜತ್ ಪಾಟಿದಾರ್ ನೇತೃತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಬಲಿಷ್ಠ 3ನೇ ಸ್ಥಾನದಲ್ಲಿದ್ದು ಪಂದ್ಯಕ್ಕೆ ಇಳಿದಿತ್ತು. ಸೋತರೂ ಸಹ ಸ್ಪರ್ಧಾತ್ಮಕ ಐಪಿಎಲ್ ಅಂಕಪಟ್ಟಿಯಲ್ಲಿ ಉತ್ತಮ ನೆಟ್ ರನ್ ರೇಟ್ ಅನ್ನು ಉಳಿಸಿಕೊಂಡಿದೆ. ಕ್ರಿಕೆಟ್ನಲ್ಲಿ ಬಳಸುವ ಒಂದು ಪ್ರಮಾಣಿತ ಗಣಿತದ ಲೆಕ್ಕಾಚಾರವಾದ ಡಿಎಲ್ಎಸ್ ಪದ್ಧತಿಯನ್ನು ಪಂದ್ಯದಲ್ಲಿ ಸಂಕ್ಷಿಪ್ತ ಅಡಚಣೆಯಿಂದಾಗಿ ಗುರಿ ಅಂಕಗಳನ್ನು ಸರಿಹೊಂದಿಸಲು ಬಳಸಲಾಯಿತು. ಇದು ಅಂತಿಮವಾಗಿ ಪಂದ್ಯದ ನಾಟಕೀಯ ಅಂತ್ಯದ ಮೇಲೆ ಪ್ರಭಾವ ಬೀರಿತು. ಏಕಾನ ಸ್ಟೇಡಿಯಂನ ಪಿಚ್ ಸಾಮಾನ್ಯವಾಗಿ ಸ್ಪಿನ್ನರ್ಗಳಿಗೆ ಹೆಚ್ಚು ಅನುಕೂಲಕರವಾಗಿರುವ ಮತ್ತು ಬ್ಯಾಟ್ಸ್ಮನ್ಗಳಿಗೆ ಸವಾಲೊಡ್ಡುವಂತಹ ಪಿಚ್ ಆಗಿದ್ದು, ಈ ನಿರ್ಣಾಯಕ ಪಂದ್ಯಕ್ಕೆ ಮತ್ತೊಂದು ಹಂತದ ಜಟಿಲತೆಯನ್ನು ಸೇರಿಸಿತು. ಮ್ಯಾಚ್ ಶುರುವಾಗುವ ಮುನ್ನ ಲಖನೌನಲ್ಲಿ ವಾತಾವರಣ ಬಿಸಿಲು ಇರುತ್ತೆ ಅಂತ ನಿರೀಕ್ಷೆ ಇತ್ತು. ಪಂದ್ಯದ ವೇಳೆ 22ರಿಂದ 30 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ಜೊತೆಗೆ ಸ್ವಲ್ಪ ಮಳೆ ಬರೋ ಚಾನ್ಸ್ ಕೂಡ ಇತ್ತು. ಹಾಗೆ 59% ಹ್ಯುಮಿಡಿಟಿ ಇರುತ್ತೆ ಅಂತಿದ್ರು. ಇದರಿಂದ ಎರಡನೇ ಇನ್ನಿಂಗ್ಸ್ನಲ್ಲಿ ಇಬ್ಬನಿ ಬೀಳೋ ಸಾಧ್ಯತೆ ಇದೆ ಅಂತ ಅನ್ನಿಸಿತ್ತು. ಅನ್ಕೊಂಡ ಹಾಗೇನೆ ಏಕಾನ ಪಿಚ್ ತನ್ನ ಖ್ಯಾತಿಗೆ ತಕ್ಕಂತೆ ಇತ್ತು. ಸ್ಪಿನ್ನರ್ಗಳಿಗೆ ಒಳ್ಳೆ ಸಹಾಯ ಸಿಗ್ತಿತ್ತು. ಹಾಗಾಗಿ ಬ್ಯಾಟ್ಸ್ಮನ್ಗಳಿಗೆ ಫ್ರೀಯಾಗಿ ಶಾಟ್ಸ್ ಆಡೋದು ತುಂಬಾ ತಾಳ್ಮೆಯ ಪರೀಕ್ಷೆಯಾಗಿತ್ತು. ಆರ್ಸಿಬಿ ತಮ್ಮ ಇನ್ನಿಂಗ್ಸ್ ಶುರು ಮಾಡಿ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 172 ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಕಲೆ ಹಾಕಿತ್ತು. ಕ್ಯಾಪ್ಟನ್ ರಜತ್ ಪಾಟಿದಾರ್ 68 ರನ್ ಗಳಿಸಿ ಇನ್ನಿಂಗ್ಸ್ಗೆ ಆಧಾರವಾಗಿದ್ರು. ಇನ್ನು ವಿರಾಟ್ ಕೊಹ್ಲಿ ವೇಗದ 35 ರನ್ ಕಲೆ ಹಾಕಿದ್ರು. ಆದರೆ ಎಲ್ಎಸ್ಜಿನ ಮಯಾಂಕ್ ಯಾದವ್ ಮತ್ತು ಮೊಹ್ಸಿನ್ ಖಾನ್ ಅವರ ಮಾರಕ ಬೌಲಿಂಗ್ನಿಂದಾಗಿ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಪಟಪಟನೆ ವಿಕೆಟ್ ಕಳೆದುಕೊಂಡ್ರು. ಇದರಿಂದ ಬೆಂಗಳೂರು ತಂಡದ ಅಂತಿಮ ಸ್ಕೋರ್ ಕಂಟ್ರೋಲ್ ಮಾಡೋಕೆ ಸಾಧ್ಯ ಆಯಿತು. ಎಲ್ಎಸ್ಜಿ ಚೇಸ್ ಮಾಡ್ತಿದ್ದಾಗ ಸಣ್ಣದಾದ್ರೂ ಜೋರಾದ ಮಳೆ ಬಂದ ಕಾರಣ ಮ್ಯಾಚ್ ಸ್ವಲ್ಪ ಹೊತ್ತು ನಿಂತಿತ್ತು. ಆಗ ಪಂದ್ಯದ ಅಧಿಕಾರಿಗಳು ಡಕ್ವರ್ತ್ ಲೂಯಿಸ್ ಟರ್ನ್ ಡಿಎಲ್ಎಸ್ ವಿಧಾನವನ್ನ ಬಳಸಿ ಟಾರ್ಗೆಟ್ನ ಸರಿಹೊಂದಿಸಿದ್ರು. ಈ ಮುಖ್ಯ ಅಡ್ಡಿಯಾಗಿದ್ದು ಎಲ್ಎಸ್ಜಿ 10 ಓವರ್ಗಳಲ್ಲಿ 2 ವಿಕೆಟ್ಗೆ 85 ರನ್ ಗಳಿಸಿದ್ದಾಗ. ಇದರಿಂದ ಆತಿಥೇಯ ತಂಡಕ್ಕೆ ಹೊಸ ಟಾರ್ಗೆಟ್ ಫಿಕ್ಸ್ ಆಯಿತು. ಡಿಎಲ್ಎಸ್ ಲೆಕ್ಕಾಚಾರದ ನಂತರ ಸ್ಗೆ 13 ಓವರ್ಗಳಲ್ಲಿ 110 ರನ್ಗಳ ಹೊಸ ಟಾರ್ಗೆಟ್ ಆಯಿತು. ಈ ಚೇಸ್ ಮತ್ತೆ ಶುರುವಾದಾಗ ಒತ್ತಡ ತುಸು ಹೆಚ್ಚಿತ್ತು. ಆದ್ರೆ ನಿಕೋಲಸ್ ಪೂರನ್ ಸಿಡಿಸಿದ ವೇಗದ 30 ರನ್ ಹಾಗೂ ಆಯುಷ್ ಬದೋನಿ ಆಡಿದ ಅಮೂಲ್ಯ 25 ರನ್ನಿಂದಾಗಿ ಲಕ್ನೋ ತಂಡ ಪಂದ್ಯದಲ್ಲಿ ಉಳಿದುಕೊಳ್ಳೋಕೆ ಸಾಧ್ಯವಾಯಿತು. ಪಂದ್ಯ ಕೊನೆಗೆ ರೋಚಕ ಕೊನೆಯ ಓವರ್ವರೆಗೆ ಹೋಯಿತು. ಅಲ್ಲಿ ಪ್ರಿನ್ಸ್ ಯಾದವ್ ಎಲ್ಎಸ್ಜಿ ತಂಡದ ಹೀರೋ ಆಗಿ ಹೊರಹೊಮ್ಮಿದ್ರು. ಗೆಲುವಿನ ರನ್ ಬಾರಿಸಿ ತಂಡಕ್ಕೆ ಒಂದು ರೋಮಾಂಚಕ ಜಯ ತಂದುಕೊಟ್ರು. ಈ ಗೆಲುವು ಲಕ್ನೋ ಸೂಪರ್ ಜೈಂಟ್ಸ್ಗೆ ಒಂದು ದೊಡ್ಡ ಬೂಸ್ಟ್ ಕೊಟ್ಟಂತೆ ಆಯಿತು. ಯಾಕಂದ್ರೆ ಟೇಬಲ್ನ ತಳಭಾಗದಲ್ಲಿದ್ದ ಅವರು 10 ಪಂದ್ಯಗಳಿಂದ ಒಟ್ಟು 6 ಅಂಕಗಳೊಂದಿಗೆ ತುಸು ಉತ್ತಮ ಸ್ಥಾನಕ್ಕೆ ಏರಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಆರ್ಸಿಬಿ ಸೋತಿದ್ರು, ಅವರ ಬಲಿಷ್ಠ ನೆಟ್ ರನ್ ರೇಟ್ ಮಾತ್ರ ಹಾಗೆಯೇ ಇದೆ. ಇದು ಐಪಿಎಲ್ 2026ರ ಪ್ಲೇಆಫ್ಸ್ ರೇಸ್ನಲ್ಲಿ ಈ ತೀವ್ರ ಸ್ಪರ್ಧೆಯ ನಡುವೆ ನಿರ್ಣಾಯಕ ಪಾತ್ರ ವಹಿಸೋ ಸಾಧ್ಯತೆ ಇದೆ. ಐಪಿಎಲ್ 2026 ಸೀಸನ್ ತನ್ನ ಮೊದಲಿನ ಫಾರ್ಮ್ಯಾಟ್ನಲ್ಲೇ ಮುಂದುವರಿಯಲಿದೆ. 10 ತಂಡಗಳು ದೇಶದ ವಿವಿಧ ಮೈದಾನಗಳಲ್ಲಿ ಒಟ್ಟು 74 ಪಂದ್ಯಗಳಲ್ಲಿ ಸೆಣಸಲಿವೆ.